ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಿರಿಯೂರು ತಾಲೂಕು ಐಮಂಗ್ಲ ಹೋಬಳಿ ಜೊತೆಗೆ ಬೈಪಾಸಿಂದ ಅಂದರೆ ಬೆಂಗಳೂರು ಟು ಬಳ್ಳಾರಿ ಬೈಪಾಸಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಇದು ಟೋಟಲ್ ಆಗಿ 11 ಎಕರೆ ಮಾರುವಂಥ ಜಮೀನು. ಅಂದರೆ 5 ಎಕರೆ ತೆಂಗು ಟೀಕು, ಇನ್ನು 5 ಎಕರೆ ಇದು ಖಾಲಿ ಭೂಮಿ. ಇದು ಸರ್ವಿಸ್ ರೋಡ್. ನಿಮಗೆ ಅಂದರೆ ಒಂದು ಮನೆ ಇದೆ. ಇನ್ನು ಈ ಜಮೀನು ನೀರು ಹೆಂಗಿದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 11 ಎಕರೆ ಮಾರುವಂಥ ಜಮೀನು. ಅಂದರೆ 10.5 ಪಕ್ಕ 11 ಎಕರೆ ಟೋಟಲ್ ಆಗಿ 11 ಎಕರೆ ಮಾರುವಂಥ ಜಮೀನಲ್ಲಿ ನಾನಿದ್ದೀನಿ. ಇದು ಹಿರಿಯೂರಿಗೆ ಕೇವಲ 14 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 164 ಕಿಲೋಮೀಟ್ರ್ ಆಗುತ್ತೆ. ಇದು ಮಾರುವಂಥ ಜಮೀನು. ಜೊತೆಗೆ ಇದು 9 ಎಕರೆ ಅಂದರೆ 5 ಎಕರೆ 10 ಗುಂಟೆ ತೆಂಗಿನ ತೋಟ. ಈಗಾಗಲೇ ಕೆಲವೊಂದು ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಇದನ್ನು ಆಳ್ಬಿಟ್ಟಿದ್ದಾರೆ. ಇದು ಮೇಂಟೆನೆನ್ಸ್ ಮಾಡೋಕ್ಕಾಗದರಿಂದನೇ ಟೀಕಿದೆ, ತೆಂಗಿದೆ, ಒಂದು ಮನೆ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಇದನ್ನು ನೋಡ್ಕೊಳ್ಳೋರು ಇಲ್ಲ. ಆದ್ದರಿಂದ ಇದನ್ನು ಮಾರುವಂಥ ಉದ್ದೇಶ ಹೊಂದಿದ್ದಾರೆ ಈಗಾಗಲೇ. ನೋಡಿ, ಈ 5 ಎಕರೆ ಏನಿದೆಯೋ ಅದರಲ್ಲೆಲ್ಲವೂ ಟೀಕು, ಅಡಿಕೆ. ಈಗಾಗಲೇ ಕೆಲವು ಬಿದ್ದೋಗ ಹಂತದಲ್ಲಿದ್ದಾವೆ, ಕೆಲವು ಗಿಡ, ತೆಂಗಿನ ಗಿಡ. ಕೊನೆಯಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಉಳಿದಿರೋವು ಇನ್ನೂ ಚೆನ್ನಾಗಿದ್ದಾವೆ, ಸೆಂಟ್ರಾಗಿರೋವೆಲ್ಲ. ಈಗ ಯಾರಾದರೂ ತೊಗೊಂಡು ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ನಾನು ಇಲ್ಲಿ ಮೇಂಟೆನೆನ್ಸ್ ಮಾಡೋರಿಲ್ಲದೆ ಆ ಕಾರಣ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಜೊತೆಗೆ ಅದರ ಪಕ್ಕದಲ್ಲಿ ಇದು 5 ಎಕರೆ ಚಿಲ್ಲರ, ಅಂದರೆ ಟೋಟಲ್ 11 ಎಕರೆ. ನಿಮಗೆ ಇದು ಖಾಲಿ ಜಮೀನು, 2 ಸೇರಿ 11 ಎಕರೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರ, ಪ್ಯೂರ್ ರೆಡ್ ಸಾಯಿಲ್. ಇನ್ನು ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಇಲ್ಲ. ಯಾವುದೇ ರೀತಿ ತಂಟೆ ತಕರಾರು ಇಲ್ಲ, ಜನರಲ್ ಪ್ರಾಪರ್ಟಿ. ಇನ್ನು ಅದು 5 ಎಕರೆ ಚಿಲ್ಲರ, ಇದು 5 ಎಕರೆ, ಟೋಟಲ್ 11 ಎಕರೆ ಜನರಲ್ ಪ್ರಾಪರ್ಟಿ. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡೇ. ನೋಡಿರಿ, ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ನಿಮ್ಗೆ ದೂರದಲ್ಲೇ ಅಲ್ಲೇ ಅಡಿಕೆ ತೋಟ ಕೂಡ ಕಾಣಿಸುತ್ತೆ. ಈ ಜೈಂಟಾಗಿ ಅಂದರೆ ತೆಂಗಿನ ತೋಟಕ್ಕೆ ಜೈಂಟಾಗಿ ಅಡಿಕೆ ತೋಟ ಕೂಡ ಇದೆ. ಆದರೆ ಕೆಲವು ಕಾರಣಗಳಿಂದ ಈ ಜಮೀನನ್ನು ಕೂಡ ಉಳುಮೆ ಮಾಡಿಲ್ಲ. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ತೊಂದರೆ ಇಲ್ಲ. ಇನ್ನು ನೀವು ಕೂಡ ನಾನು ಹೇಳುವಂಥದ್ದು ಎಷ್ಟು ಸರಿ ಎಷ್ಟು ಅನ್ನೋದನ್ನು ಕೂಡ ವಿಸಿಟ್ ಕೊಡುವಂಥ ಸಮಯದಲ್ಲೂ ಕೂಡ ನೀವು ತಿಳ್ಕೊಬೋದು. ಅಕ್ಕಪಕ್ಕದಲ್ಲಿ ಏನಿದೆ ಸಮಸ್ಯೆ, ಏನಿಲ್ಲ, ಎಲ್ಲವನ್ನು ಕೂಡ ನೀವು ತಿಳ್ಕೊಬೋದು. ಏನು ತೊಂದರೆ ಇಲ್ಲ. ಯಾವುದೇ ಜಮೀನು ವಿಸಿಟ್ ಕೊಟ್ಟಾಗ ನೀವೊಂದು ಆ ಜಮೀನಲ್ಲಿ ಅರ್ಧ ಗಂಟೆ ಕಾಲ ಕಳೆದ್ರೆ ಎಲ್ಲ ವಿಚಾರಗಳನ್ನು ಕೂಡ ಗೊತ್ತಾಗೋಗುತ್ತೆ. ಜೊತೆಗೆ ನನ್ನ ಬಳಿ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ. ನೇರವಾಗಿ ಪಾರ್ಟಿ ವ್ಯವಹಾರ ಮಾಡೋದು ಕೂಡ ನೇರವಾಗಿ ನೀವು ಪಾರ್ಟಿ ಜೊತೆನೇ ವ್ಯವಹಾರ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಇದು ತೋಟ ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ಮೇಂಟೆನೆನ್ಸ್ ಇಲ್ಲದೆ ಈ ಥರ ಆಗಿದೆ, ಬಿಟ್ಟರೆ ಬೇರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಖಾಲಿ ಜಮೀನು ಸೇರಿ 2 ಸೇರಿ ಕೊಡ್ತಾ ಇದ್ದಾರೆ. ಅಣ್ಣ ತಮ್ಮರು ಇಬ್ಬರು 2 ಪಾಣಿ. ನೀವು ಯಾವುದೇ ರೀತಿ ಕಿರಿಕಿಲ್ಲ ಅಥವಾ ಕೋರ್ಟು ಕಚೇರಿ ಏನೂ ಇಲ್ಲ, ಸಮಸ್ಯೆನೇ ಇಲ್ಲ. ನೀವು ಇಂಟ್ರೆಸ್ಟ್ ಇದ್ದರೆ ಈ ಕೆಳಗೆ ನಂಬರು ಕಾಂಟ್ಯಾಕ್ಟ್ ಆಗ್ತಿರುತ್ತೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಇದು 2 ಸೇರಿ ಅಂದರೆ ಖಾಲಿ ತೋಟ 2 ಸೇರಿ ನಿಮಗೆ 1 ಎಕರೆ 20 ಲಕ್ಷ ಹೇಳ್ತಾರೆ. ನೀವು ಡೈರೆಕ್ಟಾಗಿ ಓನರ್ ಹತ್ರ ಕೂತ್ಕೊಂಡು ಮಾತಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. 1 ಎಕರೆ 20 ಲಕ್ಷ ಹೇಳ್ತಾರೆ ಡೈರೆಕ್ಟಾಗಿ ಓನರ್. ನೀವು ಖಾಲಿ ಜಮೀನು ವಿತ್ ತೆಂಗಿನ ತೋಟ 2 ಸೇರಿ ನೀವು ಡೈರೆಕ್ಟ್ ಓನರ್ ಹತ್ರ ಕೂತ್ಕೊಂಡು ಮಾತಾಡ್ಬೋದು ಅಂತ ಹೇಳ್ತಾ, ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ
ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.